ರಿಪಬ್ಲಿಕ್ ಕನ್ನಡಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಎಲ್ಲ ನಮ್ಮ ಹಿರಿಯ ನಾಯಕರ ಒಂದು ಆಶೀರ್ವಾದ, ಡೆಲ್ಲಿ ನಾಯಕರ ಆಶೀರ್ವಾದ, ನಮ್ಮ CM DC ಅವರ ಆಶೀರ್ವಾದ, ಖರ್ಗೆ ಸಾಹೇಬರು, ಸುರ್ಜೇವಾಲಾ ಅವರು, ಬಹಳಷ್ಟು ನಾಯಕರು ಈ ಶ್ರಮಪಟ್ಟು ಮತ್ತು ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರ ಒಂದು ಆಶೀರ್ವಾದದೊಂದಿಗೆ ನಾವು ಈ ಕಾರ್ಯಕ್ರಮ ಶುರು ಮಾಡ್ಕೊಂಡಿದ್ದೀವಿ. ಇವತ್ತು B.Pharm ಎಲ್ಲ ಆದಮೇಲೆ 3ನೇ ತಾರೀಕು ನಮ್ಮ ನಾಮಿನೇಷನ್ ಮಾಡ್ತೀವಿ. ನಾಮಿನೇಷನ್ ಮಾಡಿದ್ಮೇಲೆ ಕಾಂಗ್ರೆಸ್ ಪಕ್ಷನ ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ತರೋದು ನಮ್ಮ ಒಂದು ಗುರಿಯಾಗಿದೆ. ರಕ್ಷಾರಾಮಯ್ಯ ಅವರು ಸ್ಥಳೀಯರಲ್ಲ, ಅವ್ರಿಗೆ ಟಿಕೆಟ್ ಕೊಡಬಾರ್ದಿತ್ತು ಅನ್ನುವಂಥ ಒಂದಷ್ಟು ಮಾತನ್ನು ಶಿವಶಂಕರ್ ರೆಡ್ಡಿ ಅವರು ಹೇಳ್ತಾ ಇದ್ರು ಸರ್. ಸ್ಥಳೀಯರಂದರೆ ನಾವು ಹುಟ್ಟು ಬೆಳೆದಿಲ್ಲ ದೇವನಹಳ್ಳಿಲಿ, ಸ್ಥಳೀಯರಂತ ಹೇಳಕ್ಕೆ ಬರಲ್ಲ. ಅದು ಅಂದರೆ ವೋಟ್ರ್ ಬೇರೆ ಕಡೆ ಇದ್ರೂ ನಾವು ಹುಟ್ಟು ಬೆಳೆದಿದ್ದು ಚಿಕ್ಕಬಳ್ಳಾಪುರ, ನಮ್ಮ ದೇವನಹಳ್ಳಿ ಮತ್ತು ಬಾಗೇಪಲ್ಲಿಲಿ ನಮ್ಮ ದೇವಸ್ಥಾನಗಳೆಲ್ಲ ಇದೆ. ಸೊ ಅದು ತಪ್ಪು ಮಾತಾಗುತ್ತೆ. ಆದರೆ ಯಾರೋ ಒಬ್ರದ್ದು ಒಂದು ಒಪಿನಿಯನ್ ಆಗಿರ್ಬೋದು. ಅದು ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ತರೋದು ನಮ್ಮ ಗುರಿಯಾಗಿದೆ. ಶಿವಶಂಕರ್ ರೆಡ್ಡಿ ಅವರು ಕೂಡ ಆಸ್ಪಿರೆಂಟ್ ಆಗಿದ್ದರು, ಈಗ ಅವರು ಅಸಮಾಧಾನಗೊಂಡಿದ್ದಾರೆ, ಅವ್ರನ್ನ ಹೇಗೆ ಮನವೊಲಿಸ್ತೀರಿ? ಶಿವಶಂಕರ್ ರೆಡ್ಡಿ ಸಾಹೇಬ್ರ ನೇತೃತ್ವದಲ್ಲೇ ಈ ಒಂದು ಅಪ್ಲಿಕೇಶನ್ ಹಾಕಿ ಅವರ ಒಂದು ಆಶೀರ್ವಾದದೊಂದಿಗೆ ಶುರು ಮಾಡಿದ್ದು. ಮತ್ತು ಅವ್ರದ್ದು ಒಂದು ನಮಗೂ ಒಂದು ಆಸ್ಪಿರೆಂಟ್ ಅಂತ ಕೇಳಿಬಂತು. ಅದಕ್ಕೆ ಅವ್ರನ್ನ ಮಾತಾಡಿ ಸಾಹೇಬ್ರ ಜೊತೆ ಅವರ ಆಶೀರ್ವಾದದೊಂದಿಗೆ ಗೌರಿಬಿದನೂರಲ್ಲಿ ನಮ್ಮ ಒಂದು ಕ್ಯಾಂಪೇನ ಚಾಲನೆ ಕೊಡ್ತೀವಿ. ನೀವು ಅವ್ರನ್ನ ಖುದ್ದಾಗಿ ಮಾತಾಡ್ತೀರಾ ಸರ್ ಶೀಘ್ರದಲ್ಲಿ? ಖಂಡಿತ, ಆಫ್ಕೋರ್ಸ್ ಮಾತಾಡ್ಸ್ಬೇಕಲ್ಲ, ಪ್ರಶ್ನೆಯಲ್ಲಿ ಬರುತ್ತೆ ಅದು. ಪ್ರಚಾರ ಕಾರ್ಯ ಹೇಗಿರುತ್ತೆ ಸರ್? ಯಾರೆಲ್ಲ ಬರ್ತಾರೆ ಸ್ಟಾರ್ ಕ್ಯಾಂಪೇನರ್? ಸ್ಟಾರ್ ಕ್ಯಾಂಪೇನರ್ಗಳು ಅದೆಲ್ಲ ಡಿಸೈಡ್ ಮಾಡಬೇಕಾಗುತ್ತೆ. ಇವಾಗ CM DC ಅವ್ರು ಬರ್ತಾರೆ, 6ನೇ ತಾರೀಕು ಫಿಕ್ಸ್ ಆಗಿದೆ ಆ ಪ್ರೋಗ್ರಾಮು. ಅದರ ನಂತರ ಯಾರ್ಯಾರು ಆನ್ ಗೋಯಿಂಗ್ ಇರ್ತಾವಲ್ಲ. ಇವಾಗ ಡೆಲ್ಲಿಯಿಂದ ಬರೋ ನಾಯಕರುಗಳು ಬೇರೆ ಟೈಮಿಗೆ ಬರ್ತಾರೆ, ನಮ್ಮ ಲೋಕಲ್ ನಾಯಕರು ಬೇರೆ ಕಡೆಯಿಂದ ಬರ್ತಾರೆ, ತೆಲಂಗಾಣ ಆಂಧ್ರದಿಂದ ಬರ್ತಾರೆ, ಕರ್ನಾಟಕದ ಎಲ್ಲ ನಾಯಕರು ಹಿರಿಯ ನಾಯಕರುಗಳೆಲ್ಲ ಬರ್ತಾರೆ. ಅದು ಫಿಕ್ಸ್ ಆದಮೇಲೆ ನಮ್ಮ ಸೋಷಿಯಲ್ ಮೀಡಿಯಾ ಅನೌನ್ಸ್ ಮಾಡ್ತೀವಿ. ಅದ್ರ ಪ್ರಕಾರ ಡೇಟ್ ವೈಸ್ ಎಲ್ಲ ಬರುತ್ತೆ ನಿಮಗೆ. ಥ್ಯಾಂಕ್ ಯು.